ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಗೆಳೆಯರೇ, ಇದು ನನ್ನ ಅನುಭವದ ಮಾತು ಹೇಳಲೇಬೇಕು. ಯಾಕಂದರೆ ನನಗೆ ಪೆನ್ಷನ್ ಬಂದ ತಕ್ಷಣ 2 ತಿಂಗಳಾದಮೇಲೆ ಎಲ್ಲ ಫಾರ್ಮರ್ಸ್ಗೆ ವಿಸಿಟ್ ಕೊಟ್ಟೆ. ಎಲ್ಲರೂ ಒಂದೊಂದು ಥರ ಹೇಳಿದರು. ಬಟ್ ಅದು ಕ್ಲಿಕ್ ಆಗಲ್ಲ. ಯಾಕಂದರೆ ನಮ್ಮ ಸ್ವಂತ ಫೀಲ್ಡಿಗಿಳೋದು, ಗ್ರೌಂಡಿಗೆ ಇಳಿದ್ಮೇಲೆ ನಾವು ಏನು ಮಾಡ್ತೀವಲ್ಲ ಅದ್ರ ಮೇಲೆ ಸಕ್ಸಸ್ಫುಲ್ಲು. ಬೇರೆಯವರು ಎಲ್ಲರೂ ಅವ್ರವ್ರ ಅನುಭವದ ಮಾತು ಹೇಳ್ತಾರೆ. ಬಟ್ ನಾವು ಸ್ವಂತ ಇಳಿದ ಮೇಲೆ ನಮಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದೇ ಸಕ್ಸಸ್ಫುಲ್ಲು. ಕೆಲಸ ಅಷ್ಟೇನು ಹಾರ್ಡ್ ಇಲ್ಲ. ಫಾರ್ಮರ್ಸದ್ದು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಒಂದೇನಂದರೆ, ಇವಾಗ ನಾನು ಬೇರೆಯವ್ರ ಕೈಯಲ್ಲಿ ನೌಕರಿ ಮಾಡಿದರೆ ಈ ಎಂಜಾಯ್ಮೆಂಟ್ ಆಗ್ತಾ ಇರಲಿಲ್ಲ. ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡೋದು, ಟೈಮ್ ಕೊಡೋದು. ಯಾಕಂದರೆ ಸಂಡೇ ಒಂದೇ ದಿವಸ ಫ್ರೀ ಆಗೋದು ಯಾವುದೇ ಒಂದು ನೌಕರಿ ಮಾಡಿದ್ರು. ಬಟ್ ಇದರಲ್ಲಿ ನಾನು 24 ಅವರ್ಸಲ್ಲಿ ಯಾವಾಗ ಬೇಕೋ ಆವಾಗ ಅವ್ರಿಗೆ ಯಾವಾಗ ಇಚ್ಛೆನೋ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಮದುವೆ ಮುಂಜಿ ಈ ರೀತಿ ಏನೋ ಕಾರ್ಯಕ್ರಮ ಇದ್ದರೆ ಹೋಗ್ಬೋದು, ಅಟೆಂಡ್ ಮಾಡ್ಬೋದು. ನೌಕರಿ ಇದ್ದರೆ ಸೂಟಿ ಸಿಗಲ್ಲ. ಅದಕ್ಕೋಸ್ಕರ ನಾನು ತಂದಾಗ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಎಲ್ಲ ತೊಂದರೆಗಳು ಬರೋದಲ್ಲ, ಎದುರಿಸ್ದೆ. ಬಟ್ ಇವಾಗ ನಾನು ತಂದಿರೋದು ಚಿಕ್ಕ ಮರಿ, 1 ತಿಂಗಳು ಮರಿ ತಂದಿದ್ದೆ. ಇವಾಗ ಅರ್ಧ kg ಬಂತು. ಅಷ್ಟು ಚೆನ್ನಾಗಿ ಬರ್ತಾ ಇದೆ ಕೋಳಿ. ಆಮೇಲೆ ನನ್ನ ಟಗರು ಮರಿನೂ ಇನ್ನೂ ಸಖತ್ತಾಗಿ ವೇಟ್ ಬರ್ತಾ ಇದೆ, ಎಲ್ಲ ಗ್ರೋತು ಬರ್ತಾ ಇದೆ. ಸಣ್ಣ ಪುಟ್ಟ ತೊಂದರೆ ಬರುತ್ತೆ, ಜ್ವರ ನೆಗಡಿ ಈ ರೀತಿ ಬಂದೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಚೆನ್ನಾಗಿದ್ದಾವೆ ಮರಿಗಳು, ಆ್ಯಕ್ಟಿವ್ ಆಗಿದ್ದಾವೆ, ಏನು ಸಮಸ್ಯೆ ಇಲ್ಲ. ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಈ ಫಾರ್ಮ್ ಹೌಸ್ ಮಾಡೋದೇನು ದೊಡ್ಡ ತೊಂದರೆ ಇಲ್ಲ. ಯಾಕಂದರೆ 1 ಅವರ್ ಬೆಳಿಗ್ಗೆ, 1 ಅವರ್ ಮಧ್ಯಾಹ್ನ, 1 ಅವರ್ ಸಾಯಂಕಾಲ ಕೊಟ್ಟರೆ ಏನೂ ತೊಂದರೆ ಆಗಲ್ಲ. ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ಇಲ್ಲಿ ಕ್ಲೈಮೇಟು ಯಾವ ರೀತಿ ಇದೆ, ಇಲ್ಲಿ ವ್ಯೂ ಹೆಂಗಿದೆ, ನನ್ನ ಆಸ್ಪಾಸು ಫಾರ್ಮ್ ಹೌಸ್ ಆಸ್ಪಾಸು ಮುಂದೆ ಹೆಂಗೆ ವ್ಯೂ ಇದೆ ಅದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ಕೊನೆ ತನಕ ನೋಡಿ. ನಿಮ್ಮ ಕಡೆ ಏನಾದರೂ ಮಾಹಿತಿ ಇದ್ದರೆ ತಿಳಿಸಿ. ಓಕೆ ಗೆಳೆಯರೇ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೇ ಗೆಳೆಯರೇ, ಇದು ಹೊಟ್ಟು ಮೇವು ಸ್ಟಾಕ್ ಮಾಡೋ ಸಡ್ಡು ಮಾಡಿರೋದು. ಆಮೇಲೆ ಹೊಸದು ಮಾಡಿದೆ, ಯಾಕಂದರೆ ಅಲ್ಲಿ ಇಲ್ಲಿ ಇಡೋದೇನಂತ ಇಲ್ಲಿ ಮಾಡಿದೆ. ಹಿಂದ್ಗಡೆ ತೆಂಗಿನ ಗಿಡ ಇದ್ದಾವೆ, ಪಕ್ಕದಲ್ಲಿ ರೋಡ್ ಇದೆ. ಗೌರಿ ಮತ್ತು ಗಜ, ಆ ಕಡೆ ಗೌರಿ ಈ ಕಡೆ ಗಜ. ಇಲ್ಲಿ ಫ್ರಂಟಲ್ಲಿ ಲಕ್ಕಿ ಕಟ್ಟಿರ್ತೀನಿ. ಯಾಕಂದರೆ ನಮ್ಮ ಬ್ರದರ್ ರಾಜು ಹೇಳಿದ್ದ ಅಲ್ಲಿ ಇನ್ಸಿಡೆಂಟ್ ಆಗಿದೆ ಆ ರೀತಿ ಅಂತ. ಅಲ್ಲೆಲ್ಲ ತಗಡು ಗಿಗಡು ಎಲ್ಲ ಸೈಡ್ ಕಟ್ಟಿ ಅದು ಏನೂ ಆಗದೆ ಇರೋಂಗೆ ಮಾಡಿದ್ದೀನಿ. ಈ ರೀತಿ ವ್ಯೂ ಇದೆ ಹೊರಗಡೆ. ಎಲ್ಲ ಹಣ್ಣಿನ ಗಿಡಗಳು ಮತ್ತು ತೇಗಿನ ಗಿಡಗಳು. ಗಾಳಿ ವಾತಾವರಣ ಮಾತ್ರ ಸೂಪರ್ ಆಗಿದೆ. ಹುಡುಗರು ಒಂದೊಂದು ದಿವಸ ಬಂದಿರ್ತಾರೆ ಸಂಡೇ, ಹೋಗೋಕ್ಕೂ ಇಷ್ಟ ಆಗಲ್ಲ ಅವ್ರಿಗೆ. ಆ ರೀತಿ ವ್ಯೂ ಇದೆ ಇಲ್ಲಿ. ನೋಡೋಕ್ಕೆ ಮಾತ್ರ ಬೇಜಾರೇ ಆಗಲ್ಲ. ಆ ರೀತಿ ಗಾಳಿ, ಬಿಸಿಲು, ಗಿಡಗಳು ಎಲ್ಲ ನೋಡೋಕ್ಕೆ ಮಾತ್ರ ಸೂಪರಾಗಿ ಕಾಣುತ್ತೆ. ದೂರಿಂದ ಹೆಂಗೆ ಕಾಣುತ್ತೆ ಸಡ್ಡು ನೋಡಿ. ಇವಾಗ ನನ್ನ ಮರಿಗಳೆಲ್ಲ ತಿಂತಾ ಇದ್ದಾವೆ. ಆ ಕಡೆ ಹಾಕಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ವೀಕ್ ಅಂದ್ರೇನು ಜಾಸ್ತಿ ತಿನ್ನಕ್ಕೆ ಬಿಡಲ್ಲ ಅಂತ. ಮರಿಗಳು ನೋಡಿದ್ದು ಚಿಕ್ಕ ಮರಿ ಇತ್ತು ನಾ ತಂದಾಗ, ಅರ್ಧ kg ಬಂದಿದೆ. ಪ್ರಯತ್ನಕ್ಕೆ ಫಲ ಇರುತ್ತೆ ಅಂತಾರಲ್ಲ, ಇದು ಪ್ರಯತ್ನ ಪಟ್ಟಿದ್ದಕ್ಕೆ ಇಷ್ಟೆಲ್ಲ ಗ್ರೋತ್ ಆಗಿರೋದು. ಜೀವನದಲ್ಲಿ ಸಾಧಿಸ್ಬೇಕಂದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ, ಬಟ್ ಹೆದರಬಾರ್ದು ಯಾವುದಕ್ಕೂ. ಎಲ್ಲ ಫುಲ್ ಸಡ್ಡಲ್ಲಿ ಎಲ್ಲ ಕೆಬ್ರಿ ತಿನ್ನೋದು. ಇದು ಮೇಲ್ಗಡೆ ಫೀಲ್ಡ್ ಹಾಕಿರ್ತೀನಿ, ಬಟ್ ತಿನ್ನುತ್ತೆ. ಓಕೆ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.